ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ, ನಾನು ಇವತ್ತು ಡೈಲಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಬಂದು ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ, ಇವತ್ತು ನನ್ನ ಚಿಕ್ಕ ಮಗನ ಎಕ್ಸಾಮ್ ರಿಸಲ್ಟ್ಸ್ ಡೇ ಆಗಿದೆ. ಆಲ್ರೆಡಿ ನಾವು ಸ್ಕೂಲಿಗೆ ವಿಸಿಟ್ ಮಾಡಿ ತುಂಬ ಖುಷಿಯಿಂದ ಮನೆಗೆ ಹೋಗ್ತಿಲ್ಲ, ಮುಂದೆ ತಿಳಿಸ್ತೀನಿ ನಾವೆಲ್ಲ ಹೋಗ್ತಿದ್ದೀವಿ ಅಂತ. ನೋಡಿ, ನನ್ನ ಮಗ ತುಂಬಾ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿದ್ದಾನೆ. ಮೇಡಮ್ ಅಂತೂ ತುಂಬಾ ಖುಷಿಪಟ್ಟರು, ತುಂಬಾ ಅಪ್ರಿಸಿಯೇಷನ್ ಕೂಡ ಸಿಕ್ತು. ನೋಡಿ, ಫ್ಯಾಬುಲಸ್ ಪರ್ಫಾರ್ಮೆನ್ಸ್ ಅಂತ ಕೂಡ ಅವನು ಮಾರ್ಕ್ಸ್ ಕಾರ್ಡಲ್ಲಿ ರಿಮಾರ್ಕ್ಸ್ ತೊಗೊಂಡಿದ್ದಾನೆ. ನನ್ನ ಚಿಕ್ಕ ಮಗಂದು ಮಾತ್ರ ಇದೆ ಇವತ್ತಿನ ರಿಸಲ್ಟು. ನನ್ನ ದೊಡ್ಡ ಮಗನ ರಿಸಲ್ಟ್ ಬಂದು ನಾಳೆ ಇದೆ, ಅದನ್ನು ಕೂಡ ನಾನು ಅಪ್ಡೇಟ್ ಕೊಡ್ತೀನಿ. ಹಾರ್ಡ್ ವರ್ಕಿಗೆ, ಅಂದರೆ ಒಂದು ವರ್ಷವಿಡೀ ಹಾರ್ಡ್ ವರ್ಕಿಗೆ ಈ ರೀತಿ ಪ್ರತಿಫಲ ಸಿಕ್ಕಿದಾಗ ಅಮ್ಮನಿಗೂ ಮಗುಗೂ ಎರಡಕ್ಕೂ ಕೂಡ, ಅಪ್ಪನಿಗೂ ಕೂಡ ತುಂಬಾ ಖುಷಿ ಆಗೋದು ಸಹಜ ಅಲ್ವಾ. ನಾವು ಕೂಡ ಅದೇ ಮೂಡಲ್ಲಿ ತುಂಬಾ ಹ್ಯಾಪಿಯಾಗಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಅಲ್ಲಿ ಮುಗಿಸ್ಕೊಂಡು ನಂತರ ನಾವು ಈ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ನಾವು ಕನಕಪುರದ ಹತ್ರ ಇರುವ, ಅಂದರೆ ಸಾತನೂರು ಹತ್ರ ಇರುವಂತಹ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ, ಬನ್ನಿ. ನೋಡಿ, ನಮ್ಮ ಮುಖದಲ್ಲೆಲ್ಲ ಖುಷಿ ನೀವು ನೋಡ್ತಿರ್ಬೋದು. ತುಂಬಾ ಹ್ಯಾಪಿಯಾಗಿದ್ದೀವಿ. ಸೊ ಈ ಹ್ಯಾಪಿ ಮೂಮೆಂಟ್ನ ಒಂದು ಒಳ್ಳೆ ಸ್ಥಳದಲ್ಲಿ ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ ಸಡನ್ ಡಿಸಿಷನ್ ಇದು. ಮುಂಚೆನೇ ಗೊತ್ತಿರಲಿಲ್ಲ. ಯೂಶ್ವಲಿ ನಾನು ದೇವಸ್ಥಾನಕ್ಕೆಲ್ಲ ಹೋಗುವಾಗ ಸ್ಯಾರಿ ಹಾಕ್ಕೊಂಡೇ ಹೋಗ್ತೀನಿ, ಮಿಸ್ ಮಾಡೋದಿಲ್ಲ. ಬಟ್ ನಮ್ಮ ಹಸ್ಬೆಂಡ್ ಹೇಳ್ದಲೆ ಅಲ್ಲಿಂದ ಹಾಗೇ ಸಡನ್ ಡಿಸಿಷನ್ ತೊಗೊಂಡು ನಾವು ಟೆಂಪಲ್ ಹೋಗ್ತಾ ಇರೋದು. ಸೊ ಅದಕ್ಕೆ ಹೋಗ್ತಾ ದಾರಿಲೂ ಕೂಡ ಸ್ವಲ್ಪ ಮಕ್ಕಳಿಗೆ ಹೇಳಿರ್ತೀವಲ್ಲ, ಇದು ಮಾಡಿದ್ರೆ ನಿಮ್ಗೆ ಇದು ಕೊಡಿಸ್ತೀವಿ ಅಂತ. ನಾನು ಖಂಡಿತ ಇದನ್ನು ಫಾಲೋ ಮಾಡ್ತೀನಿ. ನನ್ನ ಚಿಕ್ಕ ಮಗ ಹೀಗೆ ಇದ್ದಾನೆ, ಎಲ್ಲ ಮಕ್ಕಳಿಗೂ ಇದು ಅನ್ವಯ ಆಗಲ್ಲ, ನನ್ನ ಚಿಕ್ಕ ಮಗನಿಗೆ ಇದು ಅನ್ವಯ ಆಗುತ್ತೆ. ನಾವು ಏನಾದರೂ ಕೊಡಿಸ್ತೀವಿ, ಇದನ್ನು ನೀನು ಮಾಡು ಅಂದರೆ 100% ಮಾಡ್ತಾನೆ. ಅದು ತೊಗೊಳ್ಳೋಕ್ಕೋಸ್ಕರ ಆದರೂ ಅವ್ನು ಮಾಡ್ತಾನೆ. ಇದೇ ರೀತಿ ನಾನು ಎಕ್ಸಾಮಲ್ಲಿ ಕೂಡ ಅವನಿಗೆ ಹೇಳಿದ್ದೆ. ಸೊ ಅವನಿಗೆ ಫಿಶಸ್ ಬೇಕು ಅಂತ ಹೇಳಿದ್ದ. ನಾನು ಜಾಸ್ತಿ ಮಾರ್ಕ್ಸ್ ತೊಗೊಂಡ್ರೆ 1 ಟಾಯಿ ಮತ್ತು ಫಿಶಸ್ ಕೊಡಿಸ್ಬೇಕು ಅಂತ ಹೇಳಿದ್ದ. ಸೊ ಅವನು ಕೂಡ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಅವನು ಅಷ್ಟು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ಒಳ್ಳೆ ಮಾರ್ಕ್ಸ್ ತೊಗೊಂಡಿರುವಾಗ ನಾವು ಕೂಡ ನಮ್ಮ ಪ್ರಾಮಿಸ್ನ ಕೀಪ್ ಅಪ್ ಮಾಡಬೇಕಲ್ವ. ಸೊ ಅದಕ್ಕೋಸ್ಕರ ನಾವು ಫಿಶ್ ಶಾಪಿಗೆ ಕರ್ಕೊಂಡು ಬಂದಿದ್ದೀವಿ. ರೆಗ್ಯುಲರಾಗಿ ಕೊಡಿಸ್ತಿರ್ತೀವಿ, ಬಟ್ ಇದು ಒಂದು ಅವನ ಬೇಡಿಕೆನೇ ಆಗಿತ್ತು, ಇದನ್ನು ಕೊಡಿಸ್ಲೇಬೇಕು ಅಂತ ಹೇಳಿದ್ದ. ಸೊ ಅದಕ್ಕೆ ಏನು ಬೇಕೋ ನೀನು ತಗೋ ಅಂತ ಕರ್ಕೊಂಡು ಬಂದಿದ್ದೀವಿ. ನೋಡಿ, ಇದನ್ನೆಲ್ಲ ತೋರಿಸ್ತಿದ್ದಾನೆ. ನಾವು ಪ್ರಾಮಿಸ್ ಮಾಡಿರೋದೇ ತಪ್ಪಾಗಿದೆ ಅನಿಸುತ್ತೆ. ಇದನ್ನೆಲ್ಲ ಕೇಳ್ತಾ ಇದ್ದಾನೆ, ಮತ್ತು ಕನ್ವಿನ್ಸ್ ಕೂಡ ಆಗಿಬಿಡ್ತಾನೆ ಬೇಗ. ಬೇಡ ಅಂದರೆ ಅಷ್ಟೊಂದು ಹಠ ಮಾಡಲ್ಲ ನನ್ನ ಮಗ. ಇಷ್ಟು ಅಂತ ನಾವು ಒಂದು 500 ರೂಪೀಸ್ ಒಳಗಡೆ ನೀನು ತೊಗೋಬೇಕು ಅಂತ ಹೇಳಿಬಿಟ್ರೆ ಅಷ್ಟರಲ್ಲೇ ಮಾಡ್ಕೋತಾನೆ. ರೇಟ್ ಕೇಳಿ ಮತ್ತು ಸುಮ್ಮನೆ ಆಗ್ತಾನೆ. ಈಗ ನೋಡಿ, ಇಲ್ಲಿ ಒಂದು ನಾಯಿ ಹೇಗಿದೆ ಗೊತ್ತಾ, ನಂಗೆ ತುಂಬಾ ಖುಷಿ ಆಯಿತು ಇದನ್ನು ನೋಡಿ. ತುಂಬ ಹ್ಯಾಪಿಗಿದೆ, ತುಂಬಾ ಚೂಟಿ ಅಂತ ಹೇಳ್ಬೋದು. ಬೊಗಳ್ತಾ ಇತ್ತು, ಬರೀ ಬೊಗಳ್ತಿತ್ತು. ಸೊ ಅದನ್ನು ನೋಡಿ ಕೂಡ ನಾವು ಎಂಜಾಯ್ ಮಾಡಿದ್ವಿ, ತುಂಬಾ ಇಷ್ಟ ಆಯಿತು. ನೋಡಿದೆ ಚೆನ್ನಾಗಿ 2-3 ನಾಯಿಗಳನ್ನ ಕೂಡ ಅವ್ರು ಇಟ್ಟಿದ್ರು. ಸರಿ ಬಾ, ನಾಯಿ ಮರಿ ಯಾರಿಗಿಷ್ಟ ಆಗಲ್ಲ ಅಲ್ವಾ. ಸೊ ನೋಡ್ತಾ ಇದ್ದಾನೆ. ನೋಡಿ, ಇದನ್ನೆಲ್ಲ ಕೊಡಿಸು, ಅದನ್ನು ಕೊಡಿಸು, ಇದನ್ನು ಎಲ್ಲಿರೋದೆಲ್ಲ ಕೊಡಿಸು ಅಂತ ಕೇಳ್ತಿದ್ದ. ಕೊನೆಗೆ ಪಾಪ ನಾವು ಏನು ಟಾರ್ಗೆಟ್ ಕೊಟ್ಟಿದ್ವಲ್ಲ ಅಷ್ಟರಲ್ಲೇ ತೊಗೊಂಡ. ನೋಡಿ, ಇದೆಷ್ಟು ತೊಗೊಂಡಿದ್ದಾನೆ ನೋಡಿ, ಇಷ್ಟು ತೊಗೊಂಡ. 500 ರೂಪೀಸ್ ಹೇಳಿದ್ವಲ್ಲ ಅಷ್ಟರಲ್ಲೇ ಏನೇನು ಬರುತ್ತೋ ಅದನ್ನೆಲ್ಲ ತೊಗೊಂಡ. ತುಂಬ ದೊಡ್ಡ ಪ್ರಾಮಿಸ್ಗಳು ಕೂಡ ನಾವು ಮಾಡಬಾರ್ದು ಮಕ್ಕಳಿಗೆ. ಅದು ಕೂಡ ನಮಗೆ ಎಫೆಕ್ಟ್ ಆಗುತ್ತೆ, ಅವ್ರಿಗೂ ಎಫೆಕ್ಟ್ ಆಗುತ್ತೆ. ಸೊ ಒಂದು ಸಣ್ಣ ಪ್ರಾಮಿಸ್ಗಳು ಮಾಡೋದ್ರಿಂದ ಏನೂ ತೊಂದರೆ ಆಗಲ್ಲ ಅನ್ನೋದು ನನ್ನ ಅನಿಸಿಕೆ. ನೋಡಿ, ಈಗ ಫಿಶಸ್ ಎಲ್ಲ ತೊಗೊಂಡು ನಾವು ಮತ್ತೆ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾವು ಅವ್ರನ್ನ ಕೇಳಿದೆ ಕೂಡ 2 ಅವರ್ಸ್ ಆಗುತ್ತೆ ನಾವು ಅಲ್ಲಿ ರೀಚ್ ಆಗಿ, ಮತ್ತು ಮನೆಗೆ ಹೋಗೋ ಹೊತ್ತಿಗೆ ಒಂದು 3 ಅವರ್ಸ್ ಆದರೂ ಆಗುತ್ತೆ, ಇರುತ್ತಾ ಅಂತ ಕೇಳಿದಾಗ ಅವರು ಇರುತ್ತೆ, ನಾನು ಸಪ್ರೇಟ್ ಕವರೆಲ್ಲ ಹಾಕಿದ್ದೀನಿ, ಸಪ್ರೇಟ್ ಮಾಡಿ ಇರುತ್ತೆ, ಏನೂ ತೊಂದರೆ ಇಲ್ಲ, 5 ಅವರ್ಸ್ವರೆಗೂ ಇಟ್ಕೋಬೋದು ಅಂತ ಹೇಳಿದರು. ಸೊ ಅದಕ್ಕೇ ಹೋಗ್ತಾನೆ ತೊಗೊಂಡೋಗ್ಬಿಟ್ವಿ. ಇಲ್ಲಾಂದರೆ ದೇವಸ್ಥಾನದಲ್ಲಿ ದೇವ್ರಿಗೆ ಕೈ ಮುಗಿಯೋಕ್ಕೆ ಕೂಡ ಬಿಡಲ್ಲ ಅವನು. ಸುಮ್ಮನೆ ಇದು ಮಾಡ್ತಿರ್ತಾನೆ, ಬೇಗ ಹೋಗೋಣ ನಡೀರಿ ಫಿಶ್ ತೊಗೋಬೇಕು ಅಂತ. ಅದಕ್ಕೆ ಅವನದು ಫಸ್ಟ್ ಕೊಡಿಸ್ಬಿಟ್ರೆ ನಾವು ಕೂಡ ಕೂಲಾಗಿ ಒಳ್ಳೆಯ ರೀತಿಯಲ್ಲಿ ದರ್ಶನ ಮಾಡ್ಬೋದು ದೇವ್ರಿಗೆ. ಏನು ಅಂದರೆ ಹಿಂಸೆಗಳಿಲ್ದಲೆ ಅಂತ ಹೇಳ್ಬೋದು. ಅಷ್ಟು ಹಿಂಸೆ ಕೊಟ್ಬಿಡ್ತಾನೆ ನನ್ನ ಮಗ, ಅವನೇನಾದರೂ ಬೇಕು ಅಂದರೆ ತೊಗೊಳ್ಳೋವರೆಗೂ. ಈಗ ನೋಡಿ, ಎಷ್ಟು ಇಷ್ಟ ಮಕ್ಕಳಿಗೆ ಅಂದರೆ ಫಿಶಸ್ ತುಂಬಾ ಇಷ್ಟಪಡ್ತಾರೆ. ನಂತರ ನಾವು ಹೋಗ್ತಾ ದಾರಿಲಿ ಕೂಡ ಏನಾದರೂ ತಿನ್ಕೊಂಡು ಹೋಗೋಣ ಅಂದರೆ ತುಂಬ ಬಿಸಿಲಿರೋ ಕಾರಣ ಏನಾದರೂ ತಣ್ಣಗಿರೋದು ತಿನ್ನಬೇಕು ಅನಿಸ್ತಾನೆ ಇರುತ್ತೆ. ಸೊ ಅದಕ್ಕೆ ಐಸ್ ಕ್ರೀಮ್ ತೊಗೊಳಕ್ಕಂತ ಹೋಗಿದ್ದು. ಅಲ್ಲಿ ಕೂಡ ನನ್ನ ಚಿಕ್ಕ ಮಗನ ಬೇಡಿಕೆಗಳು, ಮಾರ್ಕ್ಸ್ ತೊಗೊಂಡಿದ್ದೀನಲ್ಲ ಇದು ಕೊಡಿಸಿ ಅಂತ ಕೇಳ್ದ. ಸೊ ಅವನಿಗೆ ಏನೇನು ಬೇಕೋ ಅದೆಲ್ಲನೂ ಕೊಡಿಸಿದ್ವಿ. ಸೊ ಈ ರೀತಿ ಸಣ್ಣ ಮೂಮೆಂಟ್ಸ್ನ ಎಂಜಾಯ್ ಮಾಡೋದ್ರಲ್ಲೂ ನಮಗೂ ಕೂಡ ಖುಷಿ ಇರುತ್ತೆ. ಸೊ ಈ ರೀತಿ ಖುಷಿ ಮೂಮೆಂಟ್ಸ್ನ ಎಂಜಾಯ್ ಖಂಡಿತ ಮಾಡಲೇಬೇಕು ಅಂತ ಹೇಳ್ತೀನಿ. ಈಗ ನೋಡಿ, ಸ್ವಲ್ಪ ಮಾಜಾ ಮತ್ತು ಇದು ಒಂದು ತೊಗೊಂಡಿದ್ದಾನೆ. ನೋಡಿ, ಇದು ಎಷ್ಟು ಕ್ಯೂಟಾಗಿದೆ, ನನಗೂ ಕೂಡ ತುಂಬ ಇಷ್ಟ ಆಯಿತು. ಸೊ ಇದನ್ನೆಲ್ಲ ತೊಗೊಂಡಿದ್ದಾನೆ.
ಈ ರೀತಿ ಎಲ್ಲ ತೊಗೊಳ್ಳೋದು ಅವನಿಗೆ ತುಂಬಾ ಇಂಟ್ರೆಸ್ಟ್. ಹೊಸ್ದಾಗಿ ಏನೇನು ಬಂದಿರುತ್ತಲ್ಲ ಅದನ್ನೆಲ್ಲ ಕೊಡಿಸೋರ್ಗೂ ಬಿಡಲ್ಲ. ಅಂದರೆ ಸಣ್ಣದು ದೊಡ್ಡದೆಲ್ಲ ಕೇಳಲ್ಲ ಪಾಪ, ಚಿಕ್ಕದು ಏನಾದರೂ ಇರುತ್ತಲ್ಲ ಅದನ್ನು ಕೇಳ್ತಾನೆ. ನಾವು ಕೂಡ ಯಾವಾಗಲಾದ್ರೂ ಕೊಡಿಸ್ತಿರ್ತೀವಿ. ಅದೆಷ್ಟು ತೊಗೊಂಡು ನಂತರ ನಮ್ಮ ಜರ್ನಿನ ನಾವು ಕಂಟಿನ್ಯೂ ಮಾಡ್ತಾಯಿದ್ವಿ. ನೋಡಿ ನನ್ನ ಮಕ್ಕಳು ಐಸ್ ತಿಂತಿದ್ದಾರೆ, ಬ್ಯುಸಿ ಇದ್ದಾರೆ ಐಸ್ ಕ್ರೀಮ್ ತಿನ್ನೋದ್ರಲ್ಲಿ. ನಾವೇನೋ ಐಸ್ ತೊಗೊಳ್ಳಿಲ್ಲ, ಕೂಲ್ ಡ್ರಿಂಕ್ಸ್ ತೊಗೊಂಡ್ವಿ ಅಷ್ಟೇ. ಈಗ ನೋಡಿ ಆಲ್ಮೋಸ್ಟ್ ನಾವು ಕಬ್ಬಾಳಮ್ಮ ಟೆಂಪಲ್ಗೆ ರೀಚ್ ಆಗಿಬಿಟ್ವಿ. ತುಂಬಾ ಪವರ್ಫುಲ್ ದೇವರು ಅಂತ ಹೇಳ್ಬೋದು. ಈವನ್ D.K ಶಿವಕುಮಾರ್ ಇದ್ದಾರಲ್ಲ, ಅವ್ರದ್ದು ಕೂಡ ಇದು ಕನಕಪುರ ಪ್ಲೇಸ್ ಆಗಿರೋದ್ರಿಂದ ಅವ್ರು ರೆಗ್ಯುಲರಾಗಿ ಇಲ್ಲಿ ಕೂಡ ವಿಸಿಟ್ ಮಾಡ್ತಾರಂತೆ. ಇಲ್ಲಿ ಅಮ್ಮ ಕಬ್ಬಾಳಮ್ಮ ಅವರು ಹೂ ಕೊಡ್ತಾರೆ. ಹೂವು ಕೊಟ್ಟರೆ ನಾವು ಏನು ಅಂದ್ಕೊಂಡಿದ್ದೀವೋ ಆ ಕೆಲಸ 100% ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲಿ. ಎಲ್ಲ ತುಂಬ ಜನ ಕೂಡ ಇಲ್ಲಿ ಕೇಳ್ತಿದ್ರು. ಈಗ ನಾವು ಕೂಡ ಪೂಜೆ ಸಾಮಾನು ತೊಗೊಂಡು ಪೂಜೆ ಮಾಡ್ಸೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇದು ನಾವು ಸೆಕೆಂಡ್ ಟೈಮ್ ಅಷ್ಟೇ ಇಲ್ಲಿಗೆ ಬರ್ತಿರೋದು. ಫಸ್ಟ್ ಟೈಮು 9 ಮಂತ್ಸ್ ಬ್ಯಾಕ್ ಬಂದಿದ್ವಿ. ಈಗ 9 ಮಂತ್ಸ್ ಆದ ನಂತರ ಅಮ್ಮ ನಮ್ಮನ್ನು ಕರ್ಸ್ಕೊತಾ ಇದ್ದಾರೆ. ಈಗ ನೋಡಿ ಇದು ಎಂಟ್ರೆನ್ಸು, ಇಲ್ಲಿಂದ ಹೋಗಬೇಕಾಗತ್ತೆ. ಇಲ್ಲಿ ತುಂಬ ನಾನ್ ವೆಜ್ ಅಡುಗೆಗಳು ಮಾಡಿ ಇಲ್ಲೇ ಊಟ ಮಾಡಿ ಹೋಗುವಂಥ ಪದ್ಧತಿ ಕೂಡ ಇದೆ ಅಂತ ಹೇಳ್ತಿದ್ರು. ಅದಕ್ಕೆ ಸುಮಾರು ಪ್ಲೇಸ್ಗಳು ಕೂಡ ಅಂದರೆ ಮನೆಗಳು ಕೂಡ ಕಟ್ಟಿಬಿಟ್ಟಿದ್ದಾರೆ. ಬರೀ ನಾನ್ ವೆಜ್ ಅಡುಗೆ ಅಲ್ಲೇ ಕೂತ್ಕೊಂಡು ಅಡುಗೆ ಮಾಡಿ ಬೇರೆಯವ್ರಿಗೆಲ್ಲ ನೆಂಟರಿಗೆಲ್ಲ ಬಡಿಸಿ ಮತ್ತು ಹೋಗುವಂತಹ ಪದ್ಧತಿ ಈ ದೇವಸ್ಥಾನದಲ್ಲಿದೆ ಅಂತ ನಮಗೂ ಕೂಡ ತಿಳಿತು. ಈಗ ನೋಡಿ ಇಲ್ಲಿ ಎಂಟ್ರೆನ್ಸಲ್ಲಿ ಬರ್ತೀವಲ್ಲ, ಇಲ್ಲಿ ಕೂಡ ತಾಯಿಗೆ ದೇವಸ್ಥಾನದ ಒಳಗಡೆ ಹೋಗಿ ಎಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ಬಂದ ನಂತರ ಇಲ್ಲಿ ಬೆಲ್ಲದ ಕಾಯಿ ಇರುತ್ತಲ್ಲ ಅದನ್ನು ಕೂಡ ಇಲ್ಲಿ ಇಳೆ ತೆಗೆದು ಹೊಡಿತಿದ್ರು. ಗೊತ್ತಿಲ್ಲ, ಇಲ್ಲಿ ಅದನ್ನು ಒಡೆಯೋ ಪದ್ಧತಿ ಇದೆ, ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ರು. ನಾವೇನೂ ಮಾಡಲಿಲ್ಲ, ಇಲ್ಲಿ ಕೈ ಮುಕ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ ನಾವು. ಮತ್ತು ಇನ್ನೊಂದು ತಡೆ ಹೊಡೆಯುವಂತಹ ಅಂದರೆ ದೃಷ್ಟಿ ತೆಗೆದು ತಡೆ ಹೊಡಿತಾರೆ ಅಂತ ಕೂಡ ಹೇಳ್ತಿದ್ರು. ನಾವು ಲಾಸ್ಟ್ ಟೈಮ್ ಬಂದಾಗ ಮಾಡ್ಕೊಂಡಿದ್ವಿ. ಸೊ ಈ ಟೈಮ್ ಏನೂ ನಾವು ಮಾಡೋಕ್ಕೆ ಹೋಗಲಿಲ್ಲ. ನೋಡಿ ಈಗ ನಾವು ಹೋಗ್ತಾ ಇದ್ದೀವಿ, ನಾನು ನನ್ನ ಹಸ್ಬೆಂಡು ಮಕ್ಕಳು ಹೋಗ್ತಾ ಇದ್ದೀವಿ ದೇವಸ್ಥಾನ. ಇಲ್ಲಿಂದ ಬ್ಯಾಕಿಂದ ಎಂಟ್ರೆನ್ಸು. ಏನು ಅಷ್ಟೊಂದು ತುಂಬ ಜಾಸ್ತಿ ಕ್ರೌಡೆಡ್ ಏನು ಇರಲಿಲ್ಲ, ನಾರ್ಮಲಾಗಿತ್ತು, ಸ್ವಲ್ಪ ಕ್ರೌಡ್ ಇತ್ತಷ್ಟೇ. ಲಾಸ್ಟ್ ಟೈಮ್ ಬಂದಾಗ ತುಂಬಾ ಕ್ರೌಡೆಡ್ ಇತ್ತು. ಈ ಟೈಮು ಓಕೆ ಅನ್ನಿಸ್ತು ನನಗೆ. ಈಗ ಬನ್ನಿ, ನಾನು ಇನ್ನೊಂದು ಕೂಡ ನಾನು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ನೋಡಿ. ಇದ್ರ ಬಗ್ಗೆ ನಂಗೆ ಅಷ್ಟಾಗಿ ಗೊತ್ತಿಲ್ಲ. ಇಲ್ಲಿ ಕೀ ಇರುತ್ತಲ್ಲ ಅದರದ್ದು ಲಾಕ್ಗಳು ನೋಡಿ, ಈ ರೀತಿ ಲಾಕ್ ಮಾಡಿ ಕೂಡ ಬಿಟ್ಟಿದ್ರು. ಇದರ ಉದ್ದೇಶ ಏನು ಅನ್ನೋದು ನಂಗೆ ಗೊತ್ತಿಲ್ಲ. ಯಾರಿಗಾದರೂ ಗೊತ್ತಿದ್ದರೆ ನನಗೆ ಕೂಡ ತಿಳಿಸ್ಕೊಡಿ ಕಾಮೆಂಟ್ ಮುಖಾಂತರ. ಈಗ ನೋಡಿ ಒಳಗಡೆ ಗರ್ಭಗುಡಿ ಅಂದರೆ ಗರ್ಭಗುಡಿ ಪ್ರವೇಶ ಮಾಡೋಕ್ಕೆ ಅಂದರೆ ಗರ್ಭಗುಡಿಯಿಂದ ಈಚೆ ನಾವು ದೇವ್ರು ನೋಡ್ತೀವಲ್ಲ ಒಳಗಡೆ ದೇವಸ್ಥಾನದ ಒಳಗಡೆ ನಿಂತಿದ್ದೀವಿ. ಸ್ವಲ್ಪ ಕ್ರೌಡ್ ಇದೆ, ತುಂಬ ಕ್ರೌಡ್ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಯಾವಾಗಲೂ ತುಂಬ ಜಾಸ್ತಿ ಕ್ರೌಡ್ ಇರುತ್ತೆ ಅಂತ ಹೇಳ್ತಿದ್ರು. ಈಗ ನೋಡಿ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀವಿ ದೂರದಿಂದ. ಅಮ್ಮನ ಅಷ್ಟು ಸರಿ ಕಾಣಲ್ಲ, ಅಲ್ಲಿ ಕ್ಲಿಪ್ಪಿಂಗ್ ತೊಗೊಳ್ಳೋ ಕೂಡ ಬಿಡೋದಿಲ್ಲ. ನೋಡಿ ಅಮ್ಮ ಅಂತೂ ತುಂಬಾ ಚೆನ್ನಾಗಿದ್ರು. ನಂತರ ನಾವು ಬರ್ತಾ ತುಂಬ ಬಿಸಿಲಿರೋ ಕಾರಣ ಒಂದು ಎಳ್ನೀರು ಕೂಡ ತೊಗೊಂಡು ಕುಡಿದ್ವಿ. ತುಂಬ ಖುಷಿಯಾಗುತ್ತೆ ಎಳ್ನೀರು ತಣ್ಣಗಿರೋದು ಕುಡಿದ್ರೆ ಈ ಬಿಸಿಲು ಕಾಲದಲ್ಲಿ ಅಲ್ವಾ. ನೋಡಿ ನಾನು ಕಾರಲ್ಲೇ ಕೂತ್ಕೊಂಡು ಕುಡಿತಿದ್ದೀನಿ. ನನ್ನ ಮಗ ನನಗೆ ತಂದ್ಕೊಡ್ತಿದ್ದಾನೆ. ತುಂಬ ಟಯರ್ಡ್ ಕೂಡ ಆಗಿತ್ತು ತುಂಬ ಬಿಸಿಲಿರೋ ಕಾರಣ. ನಂತರ ಮನೆಗೆ ಬಂದು ಮತ್ತೆ ಮಧ್ಯಾಹ್ನ ಹೊತ್ತಿಗೆ ನಾವು ಮನೆಗೆ ಬಂದ್ವಿ. ಊಟ ಕೂಡ ನಾವೇನು ಹೊರ್ಗಡೆ ಮಾಡಲಿಲ್ಲ. ಈ ಬಿಸಿಲಲ್ಲಿ ಹೊರ್ಗಡೆ ಊಟ ಮಾಡಿದ್ರೆ ಅಷ್ಟು ಅಡ್ಜಸ್ಟ್ ಆಗಲ್ಲ, ಒಂಥರ ತುಂಬಾ ಹೆಲ್ತ್ ಇಶ್ಯೂಸ್ ಬಂದುಬಿಡುತ್ತೆ. ನಮಗಂತೂ ಆಗೋದೇ ಇಲ್ಲ. ಹಸ್ಬೆಂಡ್ ಅಂದರು ಆಲ್ರೆಡಿ ಟಯರ್ಡ್ ಆಗಿದ್ದೀವಿ, ಬೇಡ ಮತ್ತು ಯಾಕೆ ರಿಸ್ಕ್ ತೊಗೋತೀಯ, ಇಲ್ಲೇ ಏನಾದರೂ ತಿನ್ಕೊಂಡು ಹೋಗೋಣ ಅಂತಂದರು. ನಾನು ಬೇಡ, ಎಷ್ಟೊತ್ತು 10 ನಿಮಿಷ ಕೊಡಿ ನನಗೆ, ಬೇಗ ಮಾಡಿಬಿಡ್ತೀನಿ ಅಂತ ಹೇಳಿ ಬೇಗ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ, ಈ ಕಡೆ ವಾಂಗಿಬಾತ್ ಗೊಜ್ಜಿಗೆ ಇಟ್ಟಿದ್ದೀನಿ. ಒಂದು 5 ನಿಮಿಷದಲ್ಲೇ ಈ ವಾಂಗಿಬಾತ್ ಗೊಜ್ಜು ತಯಾರು ಮಾಡಿಬಿಡ್ಬೋದು. ಆಲ್ರೆಡಿ ನಾನು ಮನೇಲೇ ಪೌಡ್ರ್ ಮಾಡಿಟ್ಟಿರೋದ್ರಿಂದ. ನೋಡಿ ಈಗ ಸ್ವೀಟ್ಸ್ ಕೂಡ ತೊಗೊಂಡೆ. ಈ ಸ್ವೀಟ್ ಅಂತೂ ತುಂಬಾ ರುಚಿಯಾಗಿತ್ತು. ಸ್ವಲ್ಪ ಕಡಿಮೆನೇ ಸ್ವೀಟ್ ಇತ್ತು ಅಂತ ಹೇಳ್ಬೋದು. ನಾನೇ 2 ಪೀಸ್ ನಾನೇ ತಿಂದುಬಿಟ್ಟೆ. ನಾನು ಅಷ್ಟೊಂದು ಸ್ವೀಟ್ಸ್ ಕಂಟಿನ್ಯೂಸ್ ಆಗಿ ತಿನ್ನಲ್ಲ, ನನಗೆ ಇಷ್ಟ ಆಗಲ್ಲ. ಆದರೆ ಏನೋ ತುಂಬ ಇಷ್ಟ ಆಗಿರೋದ್ರಿಂದ ಅದನ್ನು ನಾನು ಕೂಡ ತಿಂದೆ. ಮಗನ ರಿಸಲ್ಟ್ಗೋಸ್ಕರ ಅದನ್ನು ತೊಗೊಂಡಿದ್ದು. ಸ್ವಲ್ಪ ತೊಗೊಂಡ್ವಿ, ನಮ್ಮ ಮನೇಲಿ ಯಾರೂ ಅಷ್ಟೊಂದು ಸ್ವೀಟ್ ಇಷ್ಟಪಡಲ್ಲ, ಸೊ ಅದಕ್ಕೆ ಸ್ವಲ್ಪ ತೊಗೊಂಡ್ವಿ. ತೊಗೊಂಡಿದ್ದು ಸ್ವಲ್ಪ ಬೇಗನೆ ಖಾಲಿ ಆಯಿತು ಅಂತ ಹೇಳ್ಬೋದು. ಚೆನ್ನಾಗಿತ್ತು, ರುಚಿಯಾಗಿತ್ತು, ಎಲ್ಲರೂ ತಿಂದ್ವಿ. ಕಡಿಮೆ ಸ್ವೀಟ್ ಇದ್ದಿದ್ದರಿಂದ ನಮ್ಮೆಲ್ಲರಿಗೂ ಇಷ್ಟ ಆಯಿತು. ನಂತರ ನೋಡಿ ವಾಂಗಿಬಾತ್ ಗೊಜ್ಜು ರೆಡಿ ಆಗಿ ಅನ್ನ ಜೊತೆ ಬೆರೆಸ್ಕೊಂಡು ಒಂದು ಒಳ್ಳೆ ಊಟ ಮಾಡ್ಬೋದು. ಮಧ್ಯಾಹ್ನದ ಊಟ ಹೊರಗಡೆ ತಿನ್ನೋದಕ್ಕಿಂತ ಮನೇಲಿ ಮಾಡೋದು ಬೆಸ್ಟ್ ಅಂತ ಹೇಳ್ತೀನಿ. ಸ್ನೇಹಿತರೆ, ನಾನು ಶ್ರೀರಾಮನವಮಿಲಿ ಮಾಡಿರುವಂತಹ ಒಂದು ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡ್ತೀನಿ. ಅದನ್ನು ನಾನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನಾನು ಡೈಲಿ ಲಾಗ್ ಅಪ್ಲೋಡ್ ಮಾಡಿಲ್ಲ. ಈಗ ಅದನ್ನು ಒಂದು ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಅನ್ನ ಕುಕ್ಕರ್ ಆರೋಷ್ಟೊತ್ತಿಗೆ ಇದನ್ನ ಕೂಡ ನಾನು ಅನ್ನ ಬೆರೆಸ್ಕೊಟ್ಬಿಟ್ರೆ ತುಂಬ ಖುಷಿಯಾಗಿ ನಮ್ಮ ಮನೇಲಿ ಎಲ್ಲರೂ ವಾಂಗಿಬಾತ್ ತಿಂತೀವಿ ಅಂತ ಹೇಳ್ತೀನಿ. ಜಾಸ್ತಿ ಹೊರ್ಗಡೆ ಫುಡ್ನ ಈ ಬೇಸಿಗೆ ಕಾಲದಲ್ಲಿ ಪ್ರಿಫರ್ ಮಾಡಬೇಡಿ, ಅದು ಜೀರ್ಣ ಆಗಲ್ಲ ಮತ್ತು ತುಂಬಾ
ಫುಡ್ ಪಾಯ್ಸನಿಂಗ್ ಕೂಡ ಆಗುತ್ತೆ. ಮತ್ತು ಬೇಸಿಗೆಯಲ್ಲಿ ಹೊರಗಡೆ ಫುಡ್ನ ಜಾಸ್ತಿ ತಿನ್ನಬಾರ್ದು ಅನ್ನೋದು ನನ್ನ ಅನಿಸಿಕೆ. ನಾವು ಕೂಡ ಜಾಸ್ತಿ ಹೊರಗಡೆ ಫುಡ್ನ ಈ ಸಮ್ಮರಲ್ಲಿ ಪ್ರಿಫರ್ ಮಾಡಲ್ಲ ಸ್ನೇಹಿತರೆ. ಬನ್ನಿ ಬನ್ನಿ, ಆ ಕ್ಲಿಪ್ಪಿಂಗ್ ಹಾಕ್ತೀನಿ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ಶ್ರೀರಾಮ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬನ್ನಿ ನಮ್ಮನೆಯಲ್ಲೂ ಶ್ರೀರಾಮನವಮಿ ಹೇಗೆ ಮಾಡ್ತಾ ಇದ್ದೀವಿ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಶ್ರೀರಾಮನವಮಿಯ ತಯಾರಿ ಮಾಡ್ತಾ ಇದ್ದಾರೆ. ಪಾನಕಕ್ಕೆ ಎಲ್ಲ ತರಕಾರಿ ತಂದು ಹರಡ್ಕೊಂಡಿದ್ದೀವಿ. ಅಲ್ಲಿ ಕೂಡ ನೋಡಿ ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ನನ್ನ ಮಕ್ಕಳು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೌತೆಕಾಯಿ ಎಲ್ಲ ಹಚ್ತಾ ಇದ್ದೀವಿ. ಇಷ್ಟೊಂದೆಲ್ಲ ಏನಕ್ಕಪ್ಪ ಅಂತಂದರೆ ನಮ್ಮದು ಫ್ಯಾಕ್ಟ್ರಿ ಇದೆ. ಸೊ ಫ್ಯಾಕ್ಟ್ರಿಲಿ ಹುಡುಗರಿಗೆ ಪಾನಕ ಮತ್ತು ಕೋಸಂಬರಿ ಕೊಡೋಣ ಅಂತ ನೋಡಿ. ಮನೆಯಲ್ಲೂ ಕೂಡ ಸಿಂಪಲ್ಲಾಗಿ ದೇವ್ರ ಪೂಜೆ ಮಾಡಾಗಿದೆ. ದೇವಸ್ಥಾನಕ್ಕೆ ಹೋಗಿ ಬಂದು ಬೆಲ್ಲ ಹಾಕಿದ್ನಲ್ಲ ಅದನ್ನು ಇವನು ಕರಗಿಸ್ತಾ ಇದ್ದಾನೆ. ಅವನು ಸೌತೆಕಾಯಿ ಎಲ್ಲ ಕಟ್ ಮಾಡ್ತಾ ಇದ್ದಾನೆ ನನ್ನ ದೊಡ್ಡ ಮಗ. ಇನ್ನೇನು ಕಮ್ಮಿ ಅಲ್ವಾ ನನಗೆ. ನೋಡಿ, ಇದು ಪಾನಕದ್ದು ತುಂಬೋಗುತ್ತೆ ಅಂತ ಅದರಲ್ಲಿ ಹಾಕಿದ್ದೀವಿ. ಕರ್ಬೂಜ ಹಣ್ಣಿನ ಪಾನಕ ಮಾಡಿಕೊಡೋಣ ಅಂತ. ಎಲ್ಲ ಫುಲ್ ಮೆಸ್ಸಿಯಾಗಿದೆ, ಎಲ್ಲ ಹರಡಿಟ್ಕೊಂಡ್ಬಿಟ್ಟಿದ್ದೀವಿ. ಬೇಗ ಬೇಗ ಎಲ್ಲ ಮಾಡಿ ಫ್ಯಾಕ್ಟ್ರಿಗೆ ಹುಡುಗರಿಗೆ ಕಳಿಸೋಣ ಅಂತ. ಕೀಪ್ ವಾಚಿಂಗ್ ಸ್ನೇಹಿತರೆ. ನೋಡಿ, ಕರ್ಬೂಜ ಹಣ್ಣಿನ ಪಾನಕ ಹಾಗೂ ಕೋಸಂಬರಿ ಎರಡನ್ನೂ ರೆಡಿ ಮಾಡಿದ್ದೀವಿ. ಇದು ಒಂದು 15 ಜನಕ್ಕಾಗೋಷ್ಟು ನಾನು ಮಾಡಿಕೊಟ್ಟಿದ್ದು. ನನ್ನ ಮಕ್ಕಳು ನಾನು ಸೇರಿಕೊಂಡು. ನಮ್ಮನೆ ಫ್ಯಾಕ್ಟ್ರಿಯಲ್ಲಿ ಹುಡುಗರು ಇರ್ತಾರಲ್ಲ, ಅವರು ತುಂಬ ಬೇರೆ ಕಡೆಯಿಂದ ಬಂದು ಅವ್ರಿಗೆ ರೂಮೆಲ್ಲ ಕೊಟ್ಟಿದ್ದೀವಿ. ಅವರು ರೂಮಲ್ಲೇ ಇರ್ತಾರೆ. ಸೊ ಈ ಥರ ಎಲ್ಲ ನಾವು ಏನಾದರೂ ಮಾಡಿದಾಗ ಅವ್ರಿಗೂ ಕೂಡ ಕೊಡ್ತೀವಿ. ಹಬ್ಬಗಳಲ್ಲಿ ಏನಾದರೂ ಅಡುಗೆ ಮಾಡಿದರೆ, ಈ ಥರ ಏನಾದರೂ ಹಬ್ಬ ಸ್ಪೆಷಲ್ ಇದ್ದರೆ ಅವತ್ತು ಮಾಡಿಕೊಡ್ತೀವಿ. ಅವರು ಪಾಪ ನಮ್ಮನ್ನೇ ನಂಬ್ಕೊಂಡಿರ್ತಾರಲ್ವ, ಈ ರೀತಿ ಕೊಟ್ಟರೆ ಅವ್ರಿಗೂ ಒಂಥರ ಖುಷಿ ಆಗುತ್ತೆ ಅಲ್ವಾ, ನಮಗೂ ಸ್ಯಾಟಿಸ್ಫೈ ಆಗುತ್ತೆ. ಸೊ ಅದಕ್ಕೋಸ್ಕರ ಅದರ ಜೊತೆಗೆ ನನ್ನ ಮಗ ಇದು ಜಾಮೂನ್ ಕೂಡ ಮಾಡಿದೆ. ಅವತ್ತಿನ ಸಂಜೆ ಕೇಳ್ತಿದ್ದ ನನ್ನ ಮಗ, ಅದಕ್ಕೋಸ್ಕರ ಜಾಮೂನ್ ಕೂಡ ಮಾಡಿದ್ದೀನಿ. ನೋಡಿ, ಈ ರೀತಿ ಜಾಮೂನ್ನ ಕರ್ಕೊಂಡು ಮೇಲ್ಗಡೆ ಶೀರಾ ಹಾಕ್ತಾಯಿದ್ದೀನಿ. ಶೀರಾ ತುಂಬ ಗಟ್ಟಿಯಾಗಿ ಮಾಡ್ಕೊಂಡು ಸ್ವಲ್ಪನೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ಜಾಮೂನು. ಒಂದು ಸ್ವಲ್ಪ ಡ್ರೈ ಜಾಮೂನ್ ಥರ ಟೇಸ್ಟ್ ಕೂಡ ಬರುತ್ತೆ. ತುಂಬ ಜಾಸ್ತಿ ಶೀರಾ ನೀರು ಥರ ಮಾಡ್ಕೊಬೇಡಿ. ಈ ರೀತಿ ಗಟ್ಟಿಯಾಗಿ ಮಾಡ್ಕೊಂಡು ನೋಡಿ, ತುಂಬಾ ರುಚಿಯಾಗಿರುತ್ತೆ. ಮತ್ತು ವೈಟ್ ಶೀರಾ ಮಾಡ್ಕೊಳ್ಳಿ, ಅದಕ್ಕೆ ಕೇಸರಿ ಎಲ್ಲ ಹಾಕ್ಬೇಡಿ, ಅಷ್ಟು ಚೆನ್ನಾಗಿ ಅನಿಸಲ್ಲ ಈ ಥರ ಗಟ್ಟಿಯಾಗಿ ಮಾಡೋದಕ್ಕೆ. ಸ್ವಲ್ಪ ಮೇಲ್ಗಡೆ ಸಕ್ಕರೆ ಕೂಡ ಹಾಕ್ಕೊಳ್ಳಿ. ನೋಡಿ, ನಮ್ಮ ಯಮ್ಮಿ ಆಗಿರುವಂತಹ ಜಾಮೂನ್ ರೆಡಿ ಆಗಿದೆ. ನೋಡಿ, ನಾವು ಊಟದ ಟೈಮಿಗೆ ಇದನ್ನು ಮಾಡಿಕೊಂಡಿದ್ದು ಮನೇಲಿ ಎಲ್ಲರೂ ಖುಷಿಯಾಗಿ ತಿಂದ್ವಿ. ಇದಿಷ್ಟ ಆಗಿತ್ತು ಸ್ನೇಹಿತರೆ ನಮ್ಮ ಶ್ರೀರಾಮನವಮಿಯ ಹಬ್ಬದ ದಿನದ ಲಾಗು. ಈ ಪುಟ್ಟದಾದಂತಹ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್, ಪ್ಲೀಸ್ ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಒಳ್ಳೊಳ್ಳೆ ವೀಡಿಯೋಗಳನ್ನ, ಒಳ್ಳೆ ಕಂಟೆಂಟ್ ಇರುವಂಥ ವೀಡಿಯೋಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೂ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಕಮೆಂಟ್ಗಳನ್ನು ನನಗೆ ತಿಳಿಸಿ, ನಿಮ್ಗೆ ಇಷ್ಟ ಆಗಿದೆಯಾ ಇಲ್ಲ ಅಂತ ನನಗೆ ತಿಳಿಸಿ ಸ್ನೇಹಿತರೆ. ಅದು ನನಗೆ ತುಂಬಾ ಮುಖ್ಯ ಆಗುತ್ತೆ. ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ತೀನಿ. ಆಲ್ರೆಡಿ ಎಲ್ಲ ಸಬ್ಸ್ಕ್ರೈಬ್ ಆಗಿರುವಂತಹ ನನ್ನ ಮುದ್ದು ವೀಕ್ಷಕರಿಗೆ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತಾ ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಹಾಗೂ ನೀತು ಅನ್ನದಮನೆ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಸ್ನೇಹಿತರೆ. ಟೇಕ್ ಕೇರ್ ಸ್ನೇಹಿತರೆ.